ತುಂಬ ಖುಷಿಯಾಗುತ್ತೆ ಕೇಳಕ್ಕೆ. I don't know if I am all that you said, but it feels very nice. You're more than that. Thank you. Yes. ಮಾಡಬೇಕು ಪರೀಕ್ಷೆ ಆಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ನೋಯಿಂದ ಎಸ್ ಬರೋದು ಆ ಜರ್ನಿ. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಇಷ್ಟು ಜನ ನೋಡ್ತಾ ಇದ್ದೀನಿ ಆ್ಯಂಡ್ ಪ್ರತಿ ಸರ್ತಿ ಈ ಫೇಸಸ್ ಮೀಡಿಯಾ ಯೂಶಲಿ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಭಯ ಆಗ್ತಾ ಇತ್ತು, ಈಗ ಓಕೆ ಇವರೆಲ್ಲರೂ ಇದ್ದಾರೆ, ಒಬ್ಬರೇ ಬಂದ್ರು ಇವರೆಲ್ಲರೂ ನನ್ನ ಪರಿಚಯ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ. ಎಲ್ಲ ಗೆಸ್ಟ್ಗಳು ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ, ನಮಗೆ ಸಪೋರ್ಟ್ ಮಾಡೋಕ್ಕೆ ಸುನಿ ಸರ್, ಕಾರ್ತಿಕ್, ದಿವ್ಯಾ, ಅರವಿಂದ್, ರಿಷಿ, ಗೊತ್ತಿಲ್ಲ. ಓಕೆ, ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ನಮ್ಮ ಹೀರೋ ಬರ್ಡೇ ಇವತ್ತು, ಹ್ಯಾಪಿ ಬರ್ಡೇ ರಿತ್ವಿಕ್. ಈ ಸಿನಿಮಾ ಕತೆ ಹೇಳಕ್ಕೆ ರಿಷಿ ಮತ್ತೆ ರಿತ್ವಿಕ್ ಅವರಿಬ್ರು ಬಂದಿದ್ರು. ಕತೆ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆ ನಾನು ಬೇರೆ ಶೋ ತಗೊಂಡ್ಬಿಟ್ಟಿದ್ದೆ. ನನಗೆ ಸಂದಿಗ್ಧ ಪರಿಸ್ಥಿತಿ, ಇವಾಗ ಚೆನ್ನಾಗಿದೆ ಕತೆ, ಅದೇ ಡೇಟ್ಸ್ ಮಾತಾಡ್ತಾಯಿಲ್ಲ, ಏನ್ ಮಾಡೋದು ಅಂತ ಕಷ್ಟಪಟ್ಟು ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ಅವರೆಲ್ಲ ನೋಡಿ ಅವಿದು ಅಂತ ಹೇಳಿದ್ರು, ಮುಂದೆಯಿಂದ ಆಯ್ತು, ಆಗ್ಲೇ ಇಲ್ಲ, ತುಂಬಾ ಟೈಟ್ ಶೆಡ್ಯೂಲ್ ಆಗೋಯ್ತು. ದೆನ್ ಸರಿ ಅದು ಮುಗಿತು. ಒಂದ್ ತಿಂಗಳು, 1.5 ತಿಂಗಳು, 2 ತಿಂಗಳು ಆಯ್ತು ಅನ್ಸುತ್ತೆ. ಇವ್ರುಗಳು ಪೋಸ್ಟ್ ಹಾಕಿದ್ರು, ಆಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ. ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು, ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು. ಸೊ ನಾನು ಕಳಿಸಿದ್ರನ್ನ ನಾನು ಶೇರ್ ಮಾಡ್ತೀನಿ, ಯಾರಾದ್ರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಕಳಿಸಿ ನಾನು ಶೇರು ಮಾಡ್ಬಿಟ್ಟೆ. ಸಿಗ್ತಾರೆ ಯಾರಾದ್ರೂ ಅಟ್ಲೀಸ್ಟ್, ಬೇರೆಯವ್ರು ಸಿಗ್ಲಿ, ನನ್ಗಂತೂ ಆಗ್ಲಿಲ್ಲ ಅಂತ. ಅದಾದ್ಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಚರಣ್ ಅವ್ರನ್ನ ಮೀಟ್ ಮಾಡಿದೆ. ಸೊ ನನ್ಗೆ ಗೊತ್ತಿರ್ಲಿಲ್ಲ ಇವ್ರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು, ನಿಶಾಂತ್ ಸರ್ ಎಲ್ರು ಈ ಕಾನ್ವರ್ಸೇಷನ್ ಆಗ್ತಾನೆ ಇತ್ತು ಅಂತ. ಸೊ ಶರಣ್ ಅವರು ಈ ತರ ಏನ್ ಮಾಡ್ತಿದ್ದೀರಾ ಅಂತ ನನಗೆ ಕೇಳಿದ್ರು, ನೀವೇನ್ ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಸೊ ಅವರು ನಾನು ಈ ತರ ಮಾನವಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೇನೆ. ಮಾನವಿ ನನಗೆ ಗೊತ್ತು, ಮಾನವಿ ಚೆನ್ನಾಗಿದೆ ಕತೆ, ಆಗಲ್ಲ ಶರಣ್ ಅಂತ ಹೇಳಿದಾಗ, ಅಯ್ಯೋ ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಗೇನೋ ಡೇಟ್ಸ್ ಇಲ್ಲ ಅಂತಲ್ಲ ಅಂತ. ಸೊ ನಾನು ಇಷ್ಟೆಲ್ಲ ಅಯ್ಯೋ ನನ್ಗೆ ಅಷ್ಟು ಬಿಲ್ಡಪ್ ಕೇಳಿಲ್ಲ, ಇವಾಗ ನಾನು ಮತ್ತೆ ಕತೆ ಕೇಳಲೇಬೇಕು. ಅವತ್ತು ಅನ್ಸಿತ್ತು ಚೆನ್ನಾಗಿದೆ ಅಂತ ಅನ್ಸಿತ್ತು. ಈಗ ಮತ್ತೆ ಕೇಳಿ ಹಂಗೆ ಅನ್ಸಿದ್ರೆ ಒಪ್ಕೊಂಡ್ಬಿಟ್ಟು ಮಾಡೋಣ, ನೋಡೋಣ, ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಡ್ತಾನೆ ಅಂತ. ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ, ರಿಷಿ ಒಂದ್ಸತಿ ನನಗೆ ಕತೆ ಕೇಳಕ್ಕೆ ಇಷ್ಟ ಆಗತ್ತಾ ಅಂತ. ದೆನ್ ಹಾಯ್, ನೀವು ಮುಖ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಯಾರಂತ ಹೋದ ಹಾಯ್. ಸೊ ದೆನ್ ಅವರು ಮತ್ತೆ ಕತೆ ಹೇಳಿದ್ರು. ಅವತ್ತು ಎಷ್ಟು ಇಷ್ಟ ಆಯ್ತು, ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯ್ತು. ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವರು ಒಂದ್ಸತಿ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ, ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ. ಅವತ್ತು ಅದನ್ನ ಮಾಡಿದ್ರು. ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ ಮ್ಯಾನೇಜ್ ಮಾಡ್ಬೇಕಾಯ್ತು. ಆಯ್ತು, ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಡ್ತೀವಿ ಅಂತ. ಸೊ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ತುಂಬಾ ಪೇಷಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ ಶಿಲ್ಪಾ ಮಾದೇವ್ ವೆರಿ ಸಪೋರ್ಟಿವ್. ಹಂಗೆ ಶುರುವಾದಂತಹ ನನ್ನ ಜರ್ನಿ ವಿತ್ ಮಾನವಿ. ನನ್ನ ಹಾಡಲ್ಲಿ ಬರ್ದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ. ಸೊ ಏನು ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ತಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಹಂಗೆ ಸಿಕ್ಕಿದಂತ ಸಿನಿಮಾ ನನಗೆ. ಈ ಸಿನಿಮಾ ಬಂದ ಮೇಲೆ ನನಗೆ ಎಂತೆಂಥ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯ್ತು. ನನಗೆ ಶಿವು ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲಾ ಸಿನಿಮಾಗಿಂತ ವಿಭಿನ್ನವಾಗಿದೆ. ದಟ್ ಇಸ್ ದ ಥಿಂಗ್. ನಾವು ಒಂದೊಂದು ಪ್ರಾಜೆಕ್ಟ್ ಇಂದ ಒಂದೊಂದು ವಿಭಿನ್ನವಾಗಿ ಏನೋ ತಗೊಂಡು ಮಾಡ್ತಾ ಇರಬೇಕು. ನಮ್ಮ ಕೆಲಸಗಳು ನಮಗೆ ಇಷ್ಟ ಆಗ್ತಾ ಹೋಗ್ಬೇಕು, ವಿಭಿನ್ನ ಅನ್ಸ್ಬೇಕು. ಹಂಗೆ ಅನ್ಸಿದಂತ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು. ಅಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆಕ್ಟರ್. ಇನ್ಫ್ಯಾಕ್ಟ್ ನಾನು ಅವ್ರ ಸೀರಿಯಲ್ಗಳನ್ನ ಅಷ್ಟು ನೋಡಿರ್ಲಿಲ್ಲ. ಅಲ್ಲಿ ನಮ್ಮ ತಾಯಿ ನೋಡ್ಬೇಕಾದ್ರೆ ನೋಡಿದ್ದು. ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನ್ಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ. ಇದು ಯೂಶಲ್ ಆಕ್ಟಿಂಗ್ ಅಲ್ಲ. ಸೀರಿಯಲ್ಗೆ ನಾವು ಏನ್ ನೋಡ್ತೀವಿ ಆ ಥರದ್ದು ಇವ್ರೇನು ಮಾಡ್ತಾ ಇಲ್ಲ ಅನ್ನೋದು ಒಂದು ಅನ್ಸಿ ಹೋಗಿದ್ದಂಥದ್ದು ಉಂಟು. ಸೊ ನಾನು ನೋಡಿದ ಸೀರಿಯಲ್ ರಿಷಿ ಮತ್ತೆ ರಿತ್ವಿಕ್ ಮತ್ತೆ ರಿಷಿ ಅವ್ರ ಸೀರಿಯಲ್. ಸೊ ಅದು ನಮ್ಮ ತಾಯಿಗೆ ತುಂಬಾ ಇಷ್ಟ ಆಯ್ತು. ಇಬ್ರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋರು. ಹಾಗಾಗಿ ಮೀಟಿಂಗ್ ಅಲ್ಲಿ ನೋಡಿದ್ರೆ ಮೀಟಿಂಗ್ ಅಲ್ಲಿ ನಾನು ಇವ್ರೇನ್ ಒಂದ್ ಮಾತು ಆಡಿರ್ಲಿಲ್ಲ. ಸೊ ನೆಕ್ಸ್ಟ್ ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್, ಅವ್ರ ಆಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ಅಂದ್ರೆ ಅವ್ರದ್ದು ಎರಡು ವ್ಯಕ್ತಿತ್ವ ಅಲ್ಲ, ಸ್ಪ್ಲಿಟ್ ಪರ್ಸನಾಲಿಟಿ ತರ ವರ್ಕ್ ಮಾಡ್ತಾರೆ. ಅವರು ಎಲ್ಲಾನು ನೀವು ಐ ಥಿಂಕ್ ಒಂದು 360
ಡಿಗ್ರಿ ನೀವು ತಿರುಗಿಸಿ ನನಗೆ ಹಿಂಗೆ ದಿಸ್ ಜರ್ನಿ ಇಸ್ ಗೋಯಿಂಗ್ ಬಿ ಅಮೇಸಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ. ಅದು ಒಂದು ಥ್ಯಾಂಕ್ ಯು. ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು. ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಆ ಮಂಗಳೂರಿನ ಎಸೆನ್ಸ್ ನ ಮಂಗಳೂರು ಹುಡುಗಿನ ಮಾಡಕ್ ಸಾಧ್ಯ. ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಆ ಕಲರ್ ಟೋನ್ ಇರ್ಬೋದು, ಈ ಪ್ರತಿಯೊಂದು ಆ ಹೇರ್ ಸ್ಟೈಲ್ ಇಂದ ಇರ್ಬೋದು, ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಅದು ಇಲ್ಲ ಮಂಗಳೂರು ಹುಡುಗಿಯರಿಗೆ ಹಿಂಗೆ ಹಾಕಲ್ಲ, ಮಂಗಳೂರು ಹುಡುಗಿಯರ ಹೇರ್ ಸ್ಟೈಲ್ ಇರಲ್ಲ ಅಂತ ಒಂದು ಹಂಗೆ ಮಾಡಿದಂತ ಏನೋ ಡೀಟೇಲಿಂಗ್ ಅಲ್ಲಿತ್ತು. ಅಫ್ಕೋರ್ಸ್ ಅದು ಶಿವ ಸರ್ ಜೊತೆ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ ಅವರು. ವಿತ್ ಅವರ್ ಡೈರೆಕ್ಷನ್ ಅಂದ್ರೆ ಅವ್ರು ಪ್ರತಿ ಸರ್ತಿ ನೀವ್ ಮಾಡಿದ್ರೆ ಸರಿ ಅಂತ ಬಿಡೋದು, ಅವಾಗ ನಮ್ಮ ಬೆಳವಣಿಗೆ ಏನು ಇರಲ್ಲ ಅದರಲ್ಲಿ. ಬಟ್ ಚೆನ್ನಾಗಿ ಮಾಡಿದಾಗ ಸೂಪರ್ ಆಗಿತ್ತು ಅಂತ ಹೇಳಿ ಏನಾದ್ರೂ ಆ ದೀಕ್ಷವಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಅದನ್ನ ಕರೆಕ್ಟ್ ಮಾಡಿ ನನಗೆ ಅದನ್ನ ನನ್ನ ಸ್ಕ್ರೀನ್ ಮೇಲೆ ಅದನ್ನ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದು ಇಟ್ ವಾಸ್ ವೆರಿ ನೈಸ್. ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನ್ಸ್ಲೇ ಇಲ್ಲ. ಸೊ ಅದು ತುಂಬಾ ಸಪೋರ್ಟಿವ್ ಆಗಿ ಅವರಿದ್ರು. ಅಂಡ್ ಈ ಕಥೆ ಸುದಿ ಅವ್ರು ಬರ್ದಿರೋರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಅದ್ರಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಸೊ ಎಲ್ರಿಗೂ ನೋಡಕ್ ಸಿಗತ್ತೆ. ಅಮೇಜಿಂಗ್ ಥಿಂಗ್ ಬೇಸಿಕಲಿ ನನಗೆ ಸೋನು ಅವ್ರ ಜೊತೆ ನನಗೆ ಕಾಂಬಿನೇಷನ್ ಅಷ್ಟು ಇರಲಿಲ್ಲ. ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಶೀಸ್ ಅ ಫ್ಯಾಬ್ಯುಲಸ್ ಜಾಬ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಸೊ ನನಗೆ ಐ ಆಮ್ ವೆರಿ ಈಗರ್ಲಿ ವೇಟಿಂಗ್. ಅಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವ್ರ ಕೆಲಸ ಲೈಕ್ ಸರ್ ಸೆಟ್, ನಿಮಗೆ ನಿಜ ಸೆಟ್ ಯಾವುದು, ಅದು ಲೊಕೇಶನ್ ಯಾವುದು, ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ, ಹಂಗೆ ಮಾಡಿದ್ದಾರೆ. ಸೊ ಎವ್ರಿಬಡಿ, ಆಲ್ ದಿ ಆಕ್ಟರ್ಸ್, ನನಗೆ ಒಬ್ಬೊಬ್ಬರು ಹೇಳ್ತಾ ಹೋದ್ರೆ ಹೋಗುತ್ತೆ. ನನ್ನ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು, ಸಂತು, ನನಗೆ ಅವರು ನಾನೇನೋ ಒಂದು ಮರೆತು ಹೇಳ್ಬಿಡ್ತೀನಿ, ನಾನು ಅವ್ರಿಗೆ ಥ್ಯಾಂಕ್ ಮಾಡೋದು. ಸೊ ಅವ್ರು ನಾನೇನೋ ಒಂದು ಮರ್ತರು ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ದೀಕ್ಷಳ ಪಾತ್ರ ಅಂತ ಬಂದ್ರೆ ಇವಳು ಏನ್ ಡಿಸೈಡ್ ಮಾಡ್ತಾಳೆ, ಏನನ್ನ ಅನ್ಕೊಂಡು ಏನ್ ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲ್ಲ. ಸೊ ಅಂಥದ್ದೊಂದು ಪಾತ್ರ. ಆ ಪಾತ್ರಕ್ಕೂ ಚೈತಳಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ವೆರಿ ಕ್ಯಾಲ್ಕುಲೇಟೆಡ್, ನಾನು ಹಿಂಗೆ ಇದೇ ಆಗ್ಬೇಕು, ಈ ಟೈಮ್ಗೆ ಆಗ್ಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು. ಬಟ್ ದೀಕ್ಷಾ ಹಂಗೇನು ಅಲ್ಲ. ಶಿ ಇಸ್ ವೆರಿ ಎಮೋಷನಲ್, ಶಿ ಇಸ್ ರಿಯಾಕ್ಟಿವ್. ಅಲ್ಲೇನು ಅನ್ಸುತ್ತೋ ಅದನ್ನ ಮಾಡುವಂಥವಳು. ಅಂಡ್ ಯಾವುದಕ್ಕೂ ಏನೋ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್. ಅವಳು ತಗೊಳ್ಳೋ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪ ಅಂತ ತೂಗಿದ್ರೆ ಅವಳ ಜೀವನ ಅವಳು ನಡೆಸಿ, ಅವಳಿಗೆ ಅನ್ಸಿದ್ನ ಹೇಳಿ, ಅವಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ. ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋರ್ಟ್ರೇ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳಬೇಕು ಅಷ್ಟೇ. Thank you so much for coming, media. And ಹೀರೋ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಮಾರ್ನವಿ ಫಸ್ಟ್ ನಾನೇನು ಒಪ್ಕೊಂಡಿದ್ದು ಅಂತಂದ್ರೆ ಚರಣ್ ರಾಜ್ ಸರ್ ಇಂದ. ಬಿಕಾಸ್ ನನಗೆ ನಿಶಾಂತ್ ಸರ್ ಯಾರು ಅಂತ ಗೊತ್ತಿಲ್ಲ, ರಿಷಿ ಸರ್ ಯಾರು ಅಂತ ಗೊತ್ತಿಲ್ಲ. ಬಟ್ ಅವರು ನರೇಟ್ ಮಾಡಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ನರೇಟ್ ಮಾಡ್ತಾರೆ. ಬಟ್ ಅವ್ರ ಟೀಮ್, ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಚರಣ್ ಸರ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ವೈ ನಾಟ್ ಟ್ರೈ ಇಟ್. ಇಷ್ಟ ಆಗಿಲ್ಲ ಅಂತ ಅಂದಮೇಲೆ ಏನಾದ್ರು ಒಂದು ಡೇಟ್ಸ್ ಏನೋ ಒಂದು ಹೇಳೋಣ, ಬಟ್ ಫಸ್ಟ್ ಟೀಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೆನ್ ಐ ಮೆಟ್ ಕುಂದಾಪುರದಲ್ಲಿ ನನ್ನ ಫಸ್ಟ್ ಭೇಟಿ ಯುವರ್ ಟೀಮ್. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್. ಅಂಡ್ ನನಗೆ ವಾವ್, ಇಟ್ ವಾಸ್ ಅ ವೆರಿ ನೈಸ್ ಟೀಮ್. ನನ್ಗೆ ಯಾರು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಎಲ್ಲಾನು ಸೆನ್ನೆಲ್ಲ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಒನ್ ಆರ್ ಸೋ ಡೆಡಿಕೇಟೆಡ್. ಅದರಲ್ಲಿ ನನಗೆ ನನ್ನ ಹೃದಯ ಗೆದ್ದವರು ಅಂತಂದ್ರೆ ನಮ್ಮ ಕ್ಯಾಮ್ರಾಮನ್. ಬಿಕಾಸ್ ನಾನು ಬಂದಾಗಿದ ತಕ್ಷಣ ಏನಕ್ಕೆ ಅಂತಂದ್ರೆ ಟೀಸರ್ ಏನ್ ಬೇಕಾಗಿತ್ತು ಅಂದ್ರೆ ಇಟ್ ವಾಸ್ ಅಂದ್ರೆ ನಾವು ಐ ಥಿಂಕ್ ಫಸ್ಟ್ ಶಾರ್ಟ್ ರಾತ್ರಿ 12 ಗಂಟೆಗೆ ಶೂಟ್ ಮಾಡಿದ್ದು. ಏನ್ ಇಷ್ಟೊತ್ತು ಕಾಯಿಸ್ತಾರೆ, ಏನ್ ಮಾಡ್ತಾರೆ ಹೊಸ ಟೀಮ್ ಅಂತ ಅನ್ಕೊಂಡಾಗ ದೇರ್ ವಾಸ್ ಅ ವಾ ಫ್ಯಾಕ್ಟರ್. ಸೊ ಈ ವಾ ಫ್ಯಾಕ್ಟರ್ ಥ್ರೂ ಔಟ್ ದಿ ಶೂಟ್ ಇತ್ತು. ಸೊ ಥ್ರೂ ಔಟ್ ದಿ ಜರ್ನಿ ವಾಸ್ ವೆರಿ ವೆರಿ ನೈಸ್. ಅಂಡ್ ನನಗೆ ಎಲ್ಲರೂ ಹೊಸಬ್ರು ಆಗಿರೋದ್ರಿಂದ ಯಾವಾಗಲೂ ಒಂದು ಫಿಲಮ್ ಒಪ್ಕೊಂಡಾಗ ಒಂದ್ಸತಿ ಒಪ್ಕೊಂಡಾದ್ಮೇಲೆ ಯು ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ಮಾಡ್ಬೇಕು ಈ ಕ್ಯಾರೆಕ್ಟರ್, ಬಟ್ ಈ ಕ್ಯಾರೆಕ್ಟರ್ ನನ್ನ ತಲೆಗೆ ಕುತ್ಕೋತಾ ಇರಲಿಲ್ಲ. ಯಾಕೆ ಕುತ್ಕೋತಾಗಿಲ್ಲ, ಒಂದು ಭಯ ಇತ್ತು, ಹಿಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಬೇಕಾ ಬೇಡವಾ ಅಂತ. ಬಟ್ ಒನ್ ಕಾನ್ಫಿಡೆನ್ಸ್, ಇಟ್ ವಾಸ್ ಲೈಕ್
Rishi is a fabulous director. He is going to put it across. So, ಇವರ 3 ಜನ ದಿ ಟೆಕ್ನಿಷಿಯನ್ಸ್. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನನ್ನ ಐ ಫೀಲ್ ವೆರಿ ನೈಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ಅಫ್ಕೋರ್ಸ್ ನಿಶಾಂತ್ ಸರ್ ಬಗ್ಗೆ ಇವರು ಕಾರ್ತಿಕ್ ಸರ್ ಹೇಳಿದ್ರು, ಮತ್ತೆ ಋತ್ವಿಕ್ ಅವ್ರು ಹೇಳಿದ್ರು. ಸೊ ನನಗೆ ಬರೀ ಹೊಸಬ್ರಲ್ಲ, ಯು ಆರ್ ವೆರಿ ಪ್ಯಾಷನೇಟ್. ಸೊ ನಾನು ಫಸ್ಟ್ ನಿಶಾಂತ್ ಅವರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಓಕೆ ಫೈನ್, ಬಟ್ ಹೌ ಆರ್ ದ ರಿಟರ್ನ್ಸ್ ಅಂತ ನನಗೆ ಯೋಚನೆ ಆಗ್ತಾ ಇತ್ತು. ಬಟ್ ಡೆಫಿನೆಟ್ಲಿ ಯು ಆರ್ stand in the sandalwood. So all the very best to you, because nimanta passionate producers bekagidare. So it was wonderful working. Andre I'm so sorry I couldn't share or screen with them, but fabulous team it was. ಸೊ ತುಂಬಾನೇ. ಅಂಡ್ ಇನ್ನೊಂದು ಏನೋ ಹೇಳ್ಬೇಕಾಯ್ತು, ಇವರು ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾ ಇದ್ರು. ಸೊ ನಾನು ಇಲ್ಲಿ ಕೂತ್ಕೊಂಡು ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಏನೋ ಯೂನಿವರ್ಸಲ್ ಕನೆಕ್ಷನ್ ಅಂತಂದ್ರೆ, ಗಿಣಿರಾಮದಲ್ಲಿ ನಾನು ದಸರಾ ಟೈಮಲ್ಲಿ ದೇವಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ವಿ, ಐ ಆಮ್ ನಾಟ್ ರಾಂಗ್. ಸೊ ಅದನ್ನ ಇವ್ರು ರೆಡಿ ಆಗಿದ್ರು. ಸೊ ಮತ್ತೆ ನಾವು 2024 ದಸರಾ ಮತ್ತೆ ಸಿಗ್ತೀವಿ, ಮತ್ತೆ ಕ್ಯಾರೆಕ್ಟರ್ ನೋಡ್ಕೊಳ್ತೀನಿ. ಸೊ ಮತ್ತೆ ದೇರ್ ಇಸ್ ನಾಟ್ ದಿ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ನೈಸ್. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಬಟ್ ಒಂದಂತೂ ತುಂಬಾ ಖುಷಿ ಇದೆ, ತೃಪ್ತಿ ಇದೆ ದಟ್ ಐ ಡಿಡ್ ದಿಸ್ ರೋಲ್ ಅಂತ. ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಔಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳೋ ಅಂತ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ನಾನು ಮತ್ತೆ ರಿಷಿ ಸರ್ ಅದನ್ನೇ ಮಾತಾಡ್ತಾ ಇದ್ವಿ. ಸೊ ರಿಷಿ ಸರ್ ಏನ್ ಹೇಳಿದ್ರು ಅಂತಂದ್ರೆ, ಜನರು ಅಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು, ಬಟ್ ಒಂದೊಂದು ತೃಪ್ತಿ ಇದೆ ದಟ್ ಐ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಪ್ರಾಜೆಕ್ಟ್. ಸೊ ಅದು ನಂಗೆ ತುಂಬಾ ಖುಷಿ ಕೊಟ್ಟಿದ್ದು. ಯಾವಾಗಲೂ ಒಂದು ಟೆಕ್ನಿಷಿಯನ್ ಮೇಡಮ್ ಇದು ಮಾಡ್ಬೇಕಾಗಿತ್ತು, ಹಂಗೆ ಮಾಡಬೇಕು ಅಂತ ಅನ್ಕೊಂಡೆ, ಹಿಂಗೆ ಮಾಡ್ಬಟ್ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಪ್ರತಿ ಒಂದ್ಸತಿನೂ ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ, ಅವ್ರ ಮಾತಿನಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಪ್ರಾಬಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಐ ಕುಡ್ ಪುಲ್ ಔಟ್ ದಿ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಬಟ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಇನ್ಫ್ಯಾಕ್ಟ್ ಸಿಕ್ಕಿಂಗು ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಅವ್ರು ನನ್ನ ಡೇಟ್ಸ್ಗೆ ಇವ್ರ ಡೇಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರು. ಬಿಕಾಸ್ ವರ್ಧನ ಅವರು ಸೆಟ್ ಹಾಕ್ಬಿಡಿದ್ರಲ್ಲಿ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾ ಇತ್ತು, ಬಟ್ ಈ ಟೀಮ್ ಅವ್ರಿಗೂ ಬಿಟ್ಕೊಡ್ಲಿಲ್ಲ. ಸೊ ದೇ ಸ್ಪೋಕ್ ಅಂಡ್ ದೇ ವರ್ ಆಲ್ಸೋ ವೆರಿ ವೆರಿ ನೈಸ್. ಸೊ ಪ್ರತಿಯೊಂದು ಅಂದ್ರೆ ಆ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲ್ಮ್ ಮಾಡೋದಕ್ಕಾಯ್ತು. ಸೊ ಇವಾಗ ಮೀಡಿಯಾದವರು ನೀವು ಇದನ್ನ ಜನರಿಗೆ ತಿಳಿಸ್ಬೇಕು. ಸೊ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಫಿಲ್ಮ್. ಸೊ ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿ ಆ್ಯಂಡ್ ಮೈ ಆರ್ಟಿಸ್ಟ್ ಎಲ್ಲರಿಗೂ ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಋತ್ವಿಕ್. ಒಂದು ಪ್ರಶ್ನೆ ಏನಂದರೆ, ಸುಲಭ ಅನ್ನೋದು ಯಾವುದು ಬಿ ವೆರಿ ಕ್ಲಿಯರ್ ಅಲ್ಲ. ಮೀಡಿಯಾದಲ್ಲಿ ನಮ್ಮೊಬ್ಬ HR ಆಗಿದೆ. ಸೊ ಇಟ್ಸ್ ಅ ಕಾರ್ಪೊರೇಟ್ ವರ್ಲ್ಡ್. ಅಲ್ಲಿ ಎಷ್ಟೋ ಜನ ಪ್ರೋಗ್ರಾಮಿಂಗನ್ನು ನಾನು ನೋಡಿದ್ರಿ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ನಾನು ನೋಡಿದ್ವಿ, ಅವ್ರ ಜೊತೆ ನಿಂತು ಅವ್ರ ಕೆಲಸಗಳನ್ನ ನೋಡಿದ್ವಿ. ಸೊ ಒಂದು ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಬಹುಶಃ ಈ ಜರ್ನಿ ನಾನು ಸುಮಾರು ಅಪ್ರೋಚ್ ಆಗ್ತಿದ್ದವ್ರಿಗೆ ನನ್ನ ಪ್ರೊಡ್ಯೂಸರ್ಸ್ ಅಥವಾ ಫಂಡರ್ಸ್ನ ಲೈನಪ್ ಮಾಡ್ತಿದ್ದೆ. ಸುಮಾರು ಸಿನಿಮಾಗಳಿಗೆ, ಒಂದೇ ಸಿನಿಮಾಗೆ ಅಷ್ಟೆಲ್ಲ ಬಜೆಟ್ಸ್ ಆಗ್ತಿದ್ವಿ, ಮಲ್ಟಿಪಲ್ ಜನ ಸೇರಿಸಿ ಮಾಡ್ತಿದ್ವಿ. ಬಟ್ ಕಾರ್ತಿಕ್ ಫಸ್ಟ್ ಟೈಮ್ ನನಗೆ ಒಂದು ಕತೆ ಬಂದಿದ್ದು. ನಾವು ಅಭಿಲಾಷ್ ಮತ್ತು ಕಾರ್ತಿಕ್ ಕುತ್ಕೊಂಡು ಒಂದು ಕಥೆನ ಹೇಳ್ತಿದ್ವಿ, ವೈ ಡೋಂಟ್ ವಿ ಡೂ ಸೀರೀಸ್ ಅಂತೀವಿ. ಅಲ್ಲಿಂದ ಶುರುವಾದ ಜರ್ನಿ ಅದು. ಒಂದು ಸ್ಕೆಡ್ಯೂಲ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಸಾಹೇಬ್ರು ಬಿಗ್ ಬಾಸ್ ಕೊಟ್ಟರು. ಸೊ ಅದಲ್ಲೇ ನಿಂತು ಹೋಗಿದೆ, ವಿಚ್ ವಿ ವಿಲ್ ಕಂಪ್ಲೀಟ್ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್. ಅದೇ ಇಮಿಡಿಯೇಟ್ ತಗೊಂಡು ಅದಾದಮೇಲೆ ಹಾಗೆ ಸಿಂಪಲ್ ಸಿನಿಮಾವನ್ನು ನೋಡಿದೆ, ಒಂದು ಕತೆ ಅವರು ಕೂಡ ನರೇಟ್ ಮಾಡಿದ್ರು. ಸೊ ಇದರಿಂದ ಒಂದನೇ ಸ್ಟೆಪ್ ನನಗೆ ಓಕೆ ನಾವೇ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ ನಮ್ಮ ಮೇಡಮ್ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದುವರೆಗೂ ಅಷ್ಟೇ ಇಟ್ ಇಸ್ ವೆರಿ ಹಣ ಹಾಕಿ ಅದನ್ನು ಏನೋ ಕೊಡೋದು ಅವ್ರಿಗೆ ಸುಲಭ ಇದೆ, ಅದನ್ನು ಮ್ಯಾನೇಜ್ ಮಾಡೋದು ನಮಗೆ ಎಷ್ಟು ಕಷ್ಟ ಆಗೋದು ಆಗಿದೆ. ಸೊ ಸುಲಭ ಯಾವುದೂ ಇರಲಿಲ್ಲ. ಒಂದು ಕಥೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಆಯಿತು. ಸುಮಾರು ಕಥೆಗಳು ಒಳ್ಳೊಳ್ಳೆ ಸಿನಿಮಾಗೆ ಬರ್ತಿತ್ತು.
ಯಾವ ತಗೊಂಡ್ರೆ ಒಳ್ಳೇದು, ಯಾವ ನಮ್ಮ ಮಾರ್ಕೆಟ್ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನಗೆ ಐಡಿಯಾನೇ ಇಲ್ಲ. ಸೊ ಎಲ್ಲನೂ ನಾವು ಏನು ಎ ಸಿ ರೂಮಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡೋಷ್ಟು ಸುಲಭ ಅಲ್ಲ. ಗ್ರೌಂಡ್ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತೇಳಿ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್, ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು. ಅದು ಕಂಪ್ಲೀಟ್ ಆಗದೆ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ. ಸೊ ಮಾಡ್ತೀವಿ ಕಂಪ್ಲೀಟ್ ಆಗೋದು. ಹೀಗೆ ಜರ್ನಿ. ಇನ್ನು ಮಾರ್ನಲಿ ಮತ್ತೆ ಹೇಳಬೇಕು ಅಂದರೆ ಆಲ್ ಥ್ಯಾಂಕ್ಸ್ ಟು ರಿತ್ವಿಕ್ ಆ್ಯಂಡ್ ನಮ್ಮ ಶೆಟ್ರು. ರಿತ್ವಿಕ್ ಒಂದ್ಸರಿ ಮೆಸೇಜ್ ಹಾಕಿದ್ರು ನನಗೆ. ಸೊ ಮೆಸೇಜ್ ಹಾಕಿ ಸರ್ ಹೀಗೆ ಐ ನೋ ಇನ್ ಫ್ರಮ್ ಲಾಸ್ಟ್ 15 years, ಬಟ್ ಜಾಸ್ತಿ ಅಯ್ಯಪ್ಪ ಮಾತಾಡೋದೇ ಇಲ್ಲ. ಅವ್ರಿಗೆ ಟೆಕ್ಸ್ಟ್ ಹಾಕಿ ಸಿಗಲ್ವಾ ಹಿಂಗೊಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆಗಳು ಕೇಳ್ತಿದ್ದೆ, ಸರಿ ಬನ್ನಿ. ಆಗ ಶೆಟ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ಗೆ. ನೀವೆಲ್ಲ ಅಂದ್ಕೊಂಡಾಗೆ ನಾನು ಹೀಗೆ ಪಡ್ಕೊಂಡೆಲ್ಲ ರಿಷಬ್ ಅವರ ಕಸಿನ್ ಇರಬೇಕು ಅಂತ ಅನ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಸೊ ಬಟ್ ಟು ಬಿ ವೆರಿ ಫ್ರಾಂಕ್ ಅಲ್ಲ, ಇಟ್ಸ್ ಎ ಗ್ರೇಟ್ ನರೇಟರ್. ನೀವು ಯಾರನ್ನೇ ಕೇಳಿ ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮಗೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ. ನೀವು ಅಲ್ಲಿ ತಿರುಗದೇ ಇಲ್ಲ, ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಇವರು ಕಲಿಸಿದ ಕತೆ ನನಗೆ ಅಷ್ಟು ಇಷ್ಟ ಆಗಲಿ. ಇಟ್ ವಾಸ್ ಕಂಪ್ಲೀಟ್ಲಿ ಏನು ಪ್ರೇಮ ಕತೆ, ಏನು ಡ್ಯೂಯೆಟ್ ಕತೆ, ಕಂಪ್ಲೀಟ್ ಏನು ಚೈತ್ರ ಅವ್ರದ್ದು ಇವಾಗ ಏನು ಸಿನಿಮಾದಲ್ಲಿ ಅದೇ ಕತೆನೇ, ಬಟ್ ಬರೀ ಪ್ರೇಮ್ ಕತೆ ಇತ್ತು. ಅದಾದ್ಮೇಲೆ ನಾನು ರಿಜೆಕ್ಟ್ ಮಾಡಿದ್ದೆ, ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದರಿಂದ. ಅದಾದ್ಮೇಲೆ ಮತ್ತೆ ಬಂದರು ಒಂದು ಆಲ್ಮೋಸ್ಟ್ ತಿಂಗಳು 2 months ಆದ್ಮೇಲೆ ಬಂದರು. ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟಿಗೆ ನೋಡ್ಬೇಕು ನೀವು. ಸಿನಿಮಾ ನೋಡ್ರೆ ಅರ್ಥ ಆಗುತ್ತೆ. ಆ ಟ್ವಿಸ್ಟು, ಆ ಟರ್ನ್ಸು, ಏನು ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂಸ್ನ ಹೆಂಗೆ ಇಟ್ಕೊಂಡಿರೋದನ್ನ ಅದು ತುಂಬ ಇಷ್ಟ ಆಗ್ತದೆ. ಸೊ ಹಾಗಾಗಿ ಈ ಕಥೆನ ಬೇಕು ಮಾಡಿದ್ವಿ. ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ನಾವು ಯಾವುದೇ ಕಥೆ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ, ಅವ್ರು ಸಿಗಲ್ಲ, ಆಮೇಲೆ ಇನ್ನೊಬ್ರು ಯಾರು ಬರ್ತಾರೆ, ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ. ಬಟ್ ಇಲ್ಲಿ ನಮಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ವ, ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ರು ಬಿಟ್ಟು ಇನ್ನೆಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇರ್ತಾರೆ. ಯಾರನ್ನೂ ಬಿಟ್ಟಿಲ್ಲ ನಾವು, ಇನ್ಕ್ಲೂಡಿಂಗ್ ಚೈತ್ರ ಡೈರೆಕ್ಟ್ ಮಾಡಿದ್ರೆ ನಮ್ಗೆ ಡೇಟ್ಸೇ ಇಲ್ಲ. ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತಿದ್ದೀನಿ. ಆ್ಯಂಡ್ ಇದು ಹೆಂಗಾಯ್ತು ಅಂದರೆ, ಒಂದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ 30 days ಮಾಡಿದ್ವಿ ಸರ್. 30 ದಿನ, 1 ದಿನ ರಜೆ ಇಲ್ಲ. 1 ದಿನ ರಜೆ ಇಲ್ಲ ಮಂಗಳೂರಲ್ಲಿ, 1 ದಿನ ಮಳೆಗೂ ಸಿಗಾಕೊಂಡಿಲ್ಲ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎಂಟೈರ್ ಟೆಕ್ನಿಕಲ್ ಟೀಮ್. ಅವರು 1 ದಿನ ನನ್ನ ಕಂಪ್ಲೇಂಟ್ ಮಾಡಿದ್ರೆ, ಓಕೆ ನಾನು ಭಾನುವಾರ ನನಗೆ ರಜಾ ಬೇಕು ಅಂದೋರೇ ಇಲ್ಲ. ಅಷ್ಟು ನೀಟಾಗಿ ಒಂದು ಕ್ಲಿಯರ್ ಕಟ್ ಮುಗಿಸಿದ್ದಾರೆ. ಇನ್ನು ಅದಾದ್ಮೇಲೆ ನಮಗೆ ಬೇರೆ ಶೆಡ್ಯೂಲ್ಸ್ ಮಾಡಿದ್ದು ಬ್ರೇಕ್ ತಗೋದು. ಅದು ಬಂದ್ಬಿಡುತ್ತೆ. ಆಲ್ಮೋಸ್ಟ್ 15 ವರ್ಷ ಅದರಲ್ಲಿ ಜನ ನಂಗೆ ಇಟ್ಕೋಬೇಕು, ಹೆಂಗೆ ಮಾಡಿಸ್ಬೇಕು. ಸೊ ಅದೊಂದು ನನಗೆ ಹೆಲ್ಪ್ ಆಗಿದ್ದು ಅಂದರೆ, ಅದು ಬಿಟ್ಟರೆ ಬೇರೆ ಕಷ್ಟಗಳು ಸುಮಾರು ಇತ್ತು. ನಮ್ಮ ಶತ್ರು ಎಷ್ಟೋ ಸಲ ಡಲ್ ಆಗಿಬಿಡ್ತಾರೆ, ಅವೆಲ್ಲ ಇದೆ. ಸೋನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ಆಫ್ ಆಲ್ ಅವ್ರ ಮೇಲೆ ಬಂದಿದ್ದು. ಫಸ್ಟ್ ಟೈಮ್ ಆಲ್ಮೋಸ್ಟ್ ಅವರು ನೀವು ತಗೋತಾರ ಮೇಡಮ್ ಅಂತ ಸ್ಲ್ಯಾಂಗ್ ಬರ್ತಾರೆ. ಬಟ್ ರಿಯಲಿ ಐ ಅಪ್ರಿಷಿಯೇಟ್ ಹಿಮ್. ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಕಡೆಯಿಂದ ವರ್ಕ್ಶಾಪ್ಸು, ಹುಲಿ ವಿಷಯದ ನೃತ್ಯ ಹೇಳ್ಕೊಂಡಿದ್ದಾರೆ ನಮ್ಮ ಹೀರೋಗೆ. ಅದಂತೂ ಅಮೇಝಿಂಗು. ಆ್ಯಂಡ್ ರಿತ್ವಿಕ್ ಹ್ಯಾಸ್ ಡಿಡ್ ಅ ಅಮೇಝಿಂಗ್ ಜಾಬ್. ಅದು 1 ರಿಂದ 2 ತಿಂಗಳ ಕಲಿಯುವಂಥ ಕೆಲಸನೇ ಆಗೋದು. ಸೊ ಇವೆಲ್ಲ ಒಟ್ಟುಗೂಡಿ ಏನೋ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇಷ್ಟಲ್ಲೇ ಟ್ರೈಲರ್ ಬರುತ್ತೆ, ಇಷ್ಟಲ್ಲೇ ರಿಲೀಸ್ ಕೂಡ ಮಾಡ್ತೀವಿ. ಬಹುಶಃ ಎಲ್ರಿಗೂ ಖುಷಿ ಬರುತ್ತೆ. ಇಲ್ಲ ಸರ್, ನಾವು ಹಿಂದೆ ಇಟ್ಟು ಅವ್ರು ಇಟ್ಕೊಳ್ಳೋದೇ ಸಾಕಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಇಲ್ಲಿ ಆರ್ಟಿಸ್ಟ್ ಸಿಗೋದು ಒಂದು ವಿಚಾರ ಆದರೆ, ಟೆಕ್ನಿಕಲ್ ಟೀಮ್ ಸಿಗೋದು ತುಂಬ ಇಂಪಾರ್ಟೆಂಟ್. ನಾವು ಕೆಲಸ ಮಾಡೋದೆಲ್ಲ ನಮ್ಮ DOP ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಸೆಟ್ ಹಾಕ್ತೀವಿ ನಾವು ಮಂಗಳೂರಲ್ಲಿ, ಪ್ರೈಮ್ ಲೊಕೇಶನ್ಸಲ್ಲಿ. ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ಆ ಸೆಟ್ಸ್ ಹಾಕಿ, ಆ ಸೆಟ್ ತಕ್ಕಂಗೆ ನಮ್ಮ DOP ಅವರು ಪ್ರತಿಯೊಂದರೂ ಮುಂಚೆನೇ ಹೋಗಿ ನೋಡಿ, ಅವರಿಬ್ಬರು ಸಿಂಗ್ ತುಂಬ ಚೆನ್ನಾಗಿದೆ. ಒಂದ್ಸಲ ಒಂದು ಕ್ಷಣ ನೋಡಿದ್ರೆ ಯಾವ ಡೈರೆಕ್ಟರ್ ಅಂದರೆ ಗೊತ್ತಾಗಲ್ಲ ನನಗೆ. ಹಂಗೆ ಸಿಂಗ್ ಆಗಿರ್ತಾರೆ ಅವರು.
ಅವರಿಬ್ಬರು ಮಾತಾಡ್ಕೊಂಡು ಒಂದು ಸೀನ್ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿರ್ತಾರೆ. ನಾಳೆ ಶಾರ್ಟ್ಸ್ ಹಾಗೆ ಬರ್ತದೆ. ಆ್ಯಂಡ್ ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಒನ್ ಶಾಟ್ ಬೇಕಿದೆ, ಯಾರು ನನಗೆ ರಿಪೀಟ್ ಓಕೆ ನೆಕ್ಸ್ಟ್ ಶಾರ್ಟ್ ಹೋಗೋಣ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಪ್ರೊಡಕ್ಷನ್ಗೆ ತುಂಬ ಒಳ್ಳೆಯದಾಯಿತು. ಅವ್ರಿಗೆ ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಾನು ಇಮಿಡಿಯೇಟ್ ತಗೋತೀನಿ. ಅವ್ರು ಕಂಪ್ಲೀಟ್ ಮಾಡೋಕ್ಕೆ ಹೇಳಿ ಅಲ್ಲ ಸರ್. ಸರಿ ಸರಿ, ನಾನು ಹೇಳ್ತೀರಾ? ಈಗ ನಾವು ಶೂಟ್ ಕಂಪ್ಲೀಟ್ ಮಾಡಿದ್ವಿ ಸರ್, ಪ್ರೊಡಕ್ಷನ್ ಇದೆ. ಮೇಜರ್ ಆಗಿ ನಮಗೆ ಮ್ಯೂಸಿಕ್ ಕಂಪ್ಲೀಟ್ ಆಗಬೇಕು, ಮ್ಯೂಸಿಕ್ ಮತ್ತು ಎಫೆಕ್ಟ್ಸ್ ಇದಾದರೆ ಆಲ್ಮೋಸ್ಟ್ ಕಂಪ್ಲೀಟ್. ಒಂದೆರಡು ಸಾಂಗ್ಸ್ ಆಗಿದೆ, ಇನ್ನು 3 ಸಾಂಗ್ಸ್ ಬಾಕಿ ಇದೆ. ಆಮೇಲೆ ಸ್ಕೋರ್ಸ್ ಫಿನಿಶಿಂಗ್ ಅಲ್ಲಿ. ಸೊ ನನ್ನ ಅಭಿಪ್ರಾಯ ಸೆಪ್ಟೆಂಬರ್ ಅಂತ ನಾವು ಯೋಚನೆ ಇದ್ದೀವಿ, ನೋಡ್ಬೇಕು ಸರ್. ಸಾರಿ, ಎಕ್ಸ್ಪೆನ್ಸಿವ್ ಅನ್ನೋದು ಹೇಳಕ್ಕಾಗಲ್ಲ ಸರ್. ನೀವು ಯಾವ್ದಕ್ಕೆ ಏನು ತಾಳೆ ಆಗ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಬಿಕಾಸ್ ಔಟ್ಸ್ಕರ್ಟ್ಸ್ ಅಲ್ಲಿ ನಮ್ಮ ಸ್ಟುಡಿಯೋನಲ್ಲಿ ಶೂಟ್ ಮಾಡೋದು ಆಚೆ ತುಂಬ ವ್ಯತ್ಯಾಸ ಇದೆ. ಇವತ್ತು ಹಿಂಗಿರುತ್ತೆ, ನಾಳೆ ಅನುಭವ ಹೋಗುತ್ತೆ. ನಾವು ಇಲ್ಲೇನೋ ಅನ್ಕೋತೀವಿ, ಅಲ್ಲೋದ್ಮೇಲೆ ಇನ್ನೇನೋ ಮಾಡ್ತೀವಿ. ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿನೇ ಮಾಡೋದು, ಯಾವುದನ್ನು ವ್ಯರ್ಥ ಖರ್ಚು ಮಾಡಿಲ್ಲ ಇದು. ಸೊ ಆ ಚಾನ್ಸ್ ಯಾರು ಕೊಟ್ಟಿಲ್ಲ ನನಗೆ. ಆ್ಯಂಡ್ ಇಟ್ ಇಸ್ ವೆರಿ ಅಂದರೆ ಯೋಚನೆ ಮಾಡಿನೇ ಸೇರ್ತಿದ್ದೀವಿ. ರಿಸ್ಕ್ ಇದೆ ಸರ್, ಅದನ್ನೇ ಹೇಳಿದ್ವಿ. ಯಾವುದೇ ಕಂಟೆಂಟು ಇದು ವರ್ಕ್ ಆಗುತ್ತೆ, ನನಗೆ ವರ್ಕ್ ಆಗಲ್ಲ ಅಂತ ನಾನೊಬ್ಬ ಜಡ್ಜ್ ಮಾಡಿದ್ರೆ ಆಗಲ್ಲ. ಇಟ್ ಇಸ್ ಆಲ್ ಆಡಿಯನ್ಸ್. ಅವತ್ತಿನ ಪಲ್ಸ್ಗೆ ನಾನು ರಿಲೀಸ್ ಮಾಡಿದ ಪಲ್ಸ್ಗೆ ಏನು ರಿಯಾಕ್ಷನ್ ಬರ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವತ್ತು ಕುತ್ಕೊಂಡು ಹೇಳೋಕ್ಕಾಗಲ್ಲ. ಇವತ್ತು ಕುತ್ಕೊಂಡು ಬೇಗ ಭಾರ ಹಾಕ್ಬೇಕಷ್ಟೇ, ಅದನ್ನ ಹಾಕಿದ್ದೀನಿ. ಇನ್ನು ಅವನು ಬಿಟ್ಟು ನಿರ್ಮಾಪಕರೇ, ಶಿಲ್ಪಾ ಮೇಡಮ್. ಏನಿಲ್ಲ, ಮಾನವಿ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಎಲ್ಲಾದ್ರ ಬಗ್ಗೆನೂ. ಥ್ಯಾಂಕ್ ಯು ಓಲ್ಡ್ ಟೀಮ್, ನಿಮ್ಮ ಸಪೋರ್ಟ್ ಎಲ್ಲ ಕೊನೆ ತನಕ ಹೀಗೆ ಇರಲಿ. ಥ್ಯಾಂಕ್ ಯು. ಗುಣಾದ್ಯ ಪ್ರೊಡಕ್ಷನ್ಸ್ ಮಿಷನ್ ಅಥವಾ ಮಿಷನ್ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಗುಣಾದ್ಯ ಅನ್ನೋ ಟೈಟಲ್ ನಿಮಗೆ ಗೊತ್ತಿರೋದ್ರಿಂದ ಇಟ್ಸ್ ಗಣಪತಿ ಸ್ಟಾರ್ಟ್. ನಾವೇನೇ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಮೊದಲಿಗೆ ಪೂಜೆ ಮಾಡೋದು ಗಣೇಶನಿಗೆ. ಸೊ ಅದರದ್ದೇ ಒಂದು ಟೈಟಲ್ ತಗೊಂಡು ಗುಣಾದ್ಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಕಾರ್ತಿಕ್ ಹೇಳಿದಂಗೆ ನಿಶಾಂತು ವೆರಿ ಪ್ಯಾಷನಬಲ್. ಅವ್ರಿಗೆ ಏನಂದ್ರೆ ತುಂಬಾ ಸಾಕಷ್ಟು ಸ್ಟೋರಿಗಳನ್ನ ಕೇಳಿದ್ದಾರೆ. ಯಾವುದೇ ಸ್ಟೋರಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸುಮಾರು ಒಂದು 50-100 ಕೇಳಿರ್ಬೋದೇನೋ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಮಾತನ್ನ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಓಕೆ, ನಾವೇ ಟ್ರೈ ಮಾಡೋಣ, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಟ್ರೈ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಗುಣಾದ್ಯ ಪ್ರೊಡಕ್ಷನ್ ಅಂತ. ಸೊ ಅದರಲ್ಲಿ ಮಾನವಿಯಿಂದ ಸ್ಟಾರ್ಟ್ ಮಾಡಿದೀವಿ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂತ. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಅಂತ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೋನು ಗೌಡ ಆಗಿರಲಿ, ಚೈತ್ರ ಆಗಿರಲಿ, ರಿತ್ವಿಕ್ ಆಗಿರಲಿ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪ್ರತಿಯೊಬ್ಬರು ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಹೇಗಿದೆ. ಥ್ಯಾಂಕ್ ಯು. ಇನ್ನು ಈಗ ಚಿತ್ರದ ನಾಯಕಿ ದೀಕ್ಷಾ ಅವರು ಅಂದ್ರೆ ಚೈತ್ರ ಅವರು ಪ್ರತಿ ಬಾರಿ ಹಾಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನಲ್ಲಿ ಏನೋ ಒಂದು ಜಾಗ ಇದೆ. ಸ್ಕ್ರೀನ್ ನಲ್ಲಿ 1 ಸೆಕೆಂಡ್ ಕಾಣಿಸ್ಕೊಂಡ್ರು ಅದೇನೋ ಒಂದು ಪಟಾಕಿ ತರ ಅದನ್ನೇ ಹಾಗೆ ತಲುಪಿಸೇ ಹೋಗೋದವರು ಅಂತ. ಬಂದಿರ್ತಕ್ಕಂಥ ಮೀಡಿಯಾದವರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲ ನನ್ನ ಫ್ಯಾಮಿಲಿಗೆ ಸೊ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಾ ಇರುತ್ತೆ. ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನಸಿಟ್ಟು ಹೊರಟಿದ್ದು. ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಆ ಒಂದೇ ಮೆಸೇಜಿಂದ ನಾನು ಸಣ್ಣ ಅಪ್ರೋಚ್ ಆಗಿ ಅವ್ರ ಕಥೆ ಇಷ್ಟ ಆಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದಿದ್ದೆ. ಬೇಸಿಕಲಿ ನಾನು ಇವಾಗ ಫಸ್ಟ್ ನಿಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವ್ರಿಗೆ ನಾನು ಈಗ ಇದನ್ನು ಸಿನಿಮಾ ಮಾಡೋಕ್ಕೆ ಕಥೆ ಹೇಳ್ತೀನಿ ಅಂತೆಲ್ಲ ಹೇಳಿದಾಗ ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಅವರು ಅದು ರಿಕ್ವೈರ್ಮೆಂಟ್ ಇದ್ರೆ ಖಂಡಿತ ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ರು. ಅದಕ್ಕೆ ಅವರು ನಡ್ಕೊಂಡ್ರು. ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ, ಮಾಡಲ್ಲ, ಬೇಡ ಅಂತ ಇವರು ಬಾಯಿಂದ ಬಂದೇ ಇಲ್ಲ.
ಈ ಥರ ಕಾರ್ತಿಕ್ ಆಗಲಿ ಹೇಳಿದ್ರೆ ಈ ಥರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿ ಬೇಕು, ನಮ್ಮಂಥ ಹೊಸಬ್ರಿ ಬೇಕು. ನಮ್ಮದು ಈ ಥರ ಹೊಸಬ್ರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಅದೊಂದು ಅದ್ಭುತ ಪ್ರಾಡಕ್ಟ್ ತೆಗೆದು ಅಷ್ಟು ಸುಲಭ ಅಲ್ಲ. ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಿರ್ದೇಶಕರು ಶೆಟ್ರು ಅವರು ನನ್ನ ಬಗ್ಗೆ ಅವ್ರಿಗೆ ಕಥೆ ಎಲ್ಲ ಹೇಳಬಿಟ್ರು. ನಾನೇನು ಹೇಳಬೇಕು ಅಂತ ಒಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಕೂತರು ಎಲ್ಲರೂ ಅದನ್ನ ಹೇಳಿಬಿಟ್ರು. ಲಾಸ್ಟ್ ಮೊದಲವರೆಗೆ ಅದೊಂದು ಪ್ಲಸ್ ಮೈನ್ಸ್ ಗೊತ್ತಿಲ್ಲ, ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ, ಎಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಅದನ್ನು ಕಲಿಸ್ತಾ ಇದ್ರು. ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅದನ್ನ ಖುಷಿ ವಿಚಾರನೆ ಎಲ್ಲ ಇವರೆಲ್ಲ ಹೇಳೋದ್ರಲ್ಲ ಹಾಗೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ. ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದ ಪತ್ರದ ಗಿಫ್ಟ್ ಇದು. ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನ್ಸುತ್ತೆ. ಪತ್ರದ ದಿವಸ ನಂದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಬೇಕು. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಶೆಟ್ರು ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ. ಬಹುಶಃ ಈಗ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ಆ ಕತೆ ಸ್ಟಾರ್ಟ್ ಮಾಡಿದಾಗ, ಅವ್ರು ನನ್ನ ಕತೆ ನೆಲೆಕ್ಟ್ ಮಾಡಿದಾಗ, ಹೋಗಿ ಇವಾಗ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರಯೋಜನ ಸಿಕ್ಕರೋ ಇಲ್ವೋ ಏನು ಅಂತ. ಶೆಟ್ರು ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ರಿ. ವಿಶಾಲ್ ಸರ್ ಸಿಕ್ಕರು ಎಲ್ಲ ಆಯಿತು. ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರನ್ನ ಫೋನ್ ಮಾಡ್ತಾರೆ, ಡಾರ್ಲಿಂಗ್ ಈ ಥರ ಸೀನ್ ಬರೆದೆ ಹೀಗಿದೆ ಅಂತ. ಸೊ ಅದು ಡಿಸ್ಕಸ್ ಮಾಡ್ತಾ ಇದ್ವಿ. ಚೇತು ಏನು ಅಂತ ನನಗೆ ಅವಾಗಿಂದ ಅರ್ಥ ಆಯಿತು, ಇವನು ಹಿಂಗೆ ಬಿಹೇವ್ ಮಾಡ್ತಾನೆ, ಇದು ಹಿಂಗೆ ಆಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಂಡ್ ಶೆಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ, ತಮ್ಮ ಥರ ನೋಡ್ಕೊಳ್ಳ ಆ್ಯಕ್ಚುಲಿ. ಸೊ ತುಂಬ ಖುಷಿ ಅಂದರೆ ಒಬ್ಬ ತಮ್ಮ ಡೈರೆಕ್ಟರ್ ಆಗಿ ನಿಂತ್ಕೊಂಡಿರೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಶೆಟ್ರೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ನಾನು ಶಿವಸೇನಾ ಸರ್ ತುಂಬ ಸರಿ ಫೋನಲ್ಲಿ ಮಾತಾಡಿದ್ವಿ. ಯಾವ್ಯಾವುದೋ ಪ್ರೊಜೆಕ್ಟ್ ಬರೋದು ಮಾಡೋಣ ಅಂತ ಆಗೋದು. ಬಟ್ ಅಲ್ಲಿಯವರು ನಾನು ಅವ್ರ ಮುಖ ನೋಡಿರಲಿಲ್ಲ. ಈ ಪ್ರಾಜೆಕ್ಟ್ ಬಂದಾಗ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ವಿ, ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಬಂದು ಕತೆ ಕೇಳಿದ್ರು. ಅವರು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರಾಮನ್ನೂ ನೋಡಿಲ್ಲ. ಎವ್ರಿ ನೈಟ್ ನಾಳೆ ಸೀನ್ ಮಾಡ್ತೀವಿ, ತುಂಬ ಡಿಸ್ಕಸ್ ಆಗ್ತಾ ಇತ್ತು. ಲೈಟಿಂಗ್ ಏನು ಯೂಸ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಎಲ್ಲವೂ ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟ್ ಒಬ್ಬ ಆ್ಯಕ್ಟಿಂಗ್ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸರ್, ನಿಮ್ಮ ಕೊಡುಗೆ ತುಂಬ. ಆರ್ಟ್ ಡಿಪಾರ್ಟ್ಮೆಂಟ್ ಸರ್ ಅವಾಗ ಕಿರಿಕ್ ಆಗ್ತಾ ಇತ್ತು, ಅವೆಲ್ಲ ನೋಡ್ತಾ ಇದ್ವಿ. ಬಟ್ ಖುಷಿ ಇದೆ, ಔಟ್ಪುಟ್ ಸೂಪರ್ ಆಗಿದೆ. ಕಿರಿಕ್ ಅಂತ ಹೇಳಿರ್ತಾರೆ, ಬೇಜಾರು ಮಾಡ್ಕೊಬೇಡಿ, ಅದೆಲ್ಲ ಎಲ್ಲ ಸಿನಿಮಾದಲ್ಲಿ ಇರುತ್ತೆ. ಅದು ಒಂದು ಬೇಕಾಗಿರುತ್ತೆ, ಬೇಡ ಈ ಥರ ಒಂದಿಷ್ಟು ಡಿಸ್ಕಷನ್ ಇರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಎಲ್ಲ ಆರ್ಟಿಸ್ಟು ಸೂಪರ್ ಆಗಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನನ್ನ ಭಾಷೆ ಸಿಗ್ತಾ ಇದ್ದೀರಿ, ನನ್ನ ಪಂಚೆ ಇಟ್ಕೊಳ್ಳೋದು ಅವೆಲ್ಲ ನಂಗೆ ಹೇಳ್ಬಿಟ್ಟಿರಿ ಎಲ್ಲರೂ ಕೂಡ ನೀವು. ಥ್ಯಾಂಕ್ ಯು ಸೊ ಮಚ್. ಈಗ ಚೈತ್ರ ಅವರು, ಥ್ಯಾಂಕ್ ಯು ಮೇಡಮ್, ನನ್ನ ಟೀಚರ್ ನೋಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಾನು ಹೊಸ ಅಂದರೆ ಬಿಗ್ ಸ್ಕ್ರೀನ್ಗೆ ಸ್ಮಾಲ್ ಸ್ಕ್ರೀನಲ್ಲಿ ಓಕೆ, ನಾನು ಯಾರೋ ಅಂತ ಗೊತ್ತು, ಏನೋ ಮಾಡ್ತೀನಿ ಅಂತ ಎಲ್ಲರೂ ಗೊತ್ತಿತ್ತು. ಬಟ್ ಬಿಗ್ ಸ್ಕ್ರೀನ್ ಬಂದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ರು, ಒಂದು ದೊಡ್ಡ ಮಟ್ಟದಲ್ಲಿದ್ದರು. ನಾವು ಅಪ್ರೋಚ್ ಮಾಡಿದಾಗ ಅವ್ರು ಓಕೆ ಅಂತ ಹೇಳ್ಬೇಕಂತ ಏನಿರಲಿಲ್ಲ, ಕತೆ ಇಷ್ಟ ಆಯಿತು. ಅದಾದಮೇಲೆ ಅವರು ಹೇಳಿದಂಗೆ ನಾನು ಸ್ವಲ್ಪ ಮಾತು ಕಮ್ಮಿದ್ರಿಂದ ಅವ್ರು ಹಾಕಿದ ಎಫರ್ಟ್ ನನಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಕೂತು ಬಂದು ಮಾತಾಡ್ತಿದ್ದೆ, ಜನರಲ್ ಟಾಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ಸೀನ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಅದ್ರ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇನ್ಯಾಕೆ ನಾನು ಮಾತಾಡಿಸ್ಬೇಕು ಅಂತ ಬರ್ಬೋದಾಗಿತ್ತು. ಬಟ್ ಅದು ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರು. ಅದ್ಭುತ ನಟಿ, ನೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಸೋನು ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ನನ್ನ ಸಿನಿಮಾ ನೋಡಿ ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಚರಣ್ ಸರ್ ಜೊತೆ ವರ್ಕ್ ಮಾಡಬೇಕು ನನಗೆ ತುಂಬ ಆಸೆ ಇತ್ತು, ಇಲ್ಲಿ ಹೇಳಿದೆ. ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತಾರೆ, ಅದ್ಭುತ ಮಾಡಿದ್ದಾರೆ. ಸಾಂಗ್ಸ್ ಕೂಡ ನಾವು ಕೇಳಿದ್ವಿ, ಚೆನ್ನಾಗಿದೆ. ಆ್ಯಂಡ್ ಎಲ್ರಿಗೂ ಮಜಾ ಕೊಡುತ್ತೆ, ಅಷ್ಟು ಮಾತ್ರ ಹೇಳಿದ್ರೆ. ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ಎಸ್ ಎಸ್. ಸೊ ಅಷ್ಟೇ, ಥ್ಯಾಂಕ್ ಯು. ಡ್ಯೂರೇಷನ್ ಇಲ್ಲ ಸರ್. ಹಾಂ, ಅಂದರೆ ಸಿಚುವೇಶನ್ ಬಂದಾಗ ಒಂದು ಹಸು ಕೂಡ ಹುಲಿ ಆಗಿದೆ ಸರ್, ಆ ಥರ ಒಂದು ಪಾತ್ರ ಇದೆ ಸರ್. ಅಂದರೆ ಇವನು ಡ್ಯೂರೇಷನ್ ಇಲ್ಲ, ಇದೆ ಸಿಚುವೇಶನ್ ಇದ್ದಾಗ ಸಿಂಪಲ್ ಆರಾಮಾಗಿ ಹಸು ಥರನೇ ಇರ್ತಾನೆ. ಎಲ್ಲೊಂದು ಫಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ. ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡು ಸರ್. ಭಾಷೆ ಆಗಿರ್ಬೋದು, ಆ ಹುಲಿ ಕುಣಿತ ಆಗಿರ್ಬೋದು, ಭಾಷೆಗೆ ನನಗೆ ವರ್ಕ್ಶಾಪ್ ತೊಗೊಂಡಿದ್ರು ಶೆಟ್ರು. ಮಂಗಳೂರಲ್ಲಿ ತುಂಬ ದಿವಸ ಇರ್ತಾ ಇದ್ದೆ, ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ಹುಲಿ ಕುಣಿತ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು.
ಅದೆಲ್ಲ ತೊಗೊಂಡೆ ನಾವು ಚೆನ್ನಾಗಿ ಸರ್. ಅಪ್ಪ ನಾನು ಕಾರ್ತಿಕ್. ಕಾರ್ತಿಕ್ ಮಹೇಶ್ ಅಂತ ಹೇಳಿ ಹಂಗೆ ಇಟ್ಸ್ ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಹೀರೋ ಪೃಥ್ವಿಗೆ. ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟಾಗಲೇ ಏನೋ ಒಂದು ವೈಬ್ ಇದೆ, ಒಂದು ಪವರ್ಫುಲ್ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನಿಸಿತು. ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಪ್ಯಾಷನೇಟ್ ಆಗಿ ನಂಗೆ ಇಂಥದ್ದೇ ಬೇಕು ಅಂತ ಅವ್ರ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಆ್ಯಂಡ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ. ಸೊ ವೆಲ್ಕಮ್, ಆ್ಯಂಡ್ ಐ ವೆಲ್ಕಮ್ ಯು ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ನಿಮಗೆ ಸಕ್ಸಸ್ ಸಿಕ್ಕರೆ ನಾನು ಹೊಸಬ, ನನ್ನ ಫ್ರೆಂಡ್ ಋತ್ವಿಕ್ ಕೂಡ ಹೊಸಬ, ನಮ್ಮಂತ ಹೊಸ ಕಲಾವಿದರು ಹುಟ್ಕೊಂತೀವಿ, ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಟೀಸರ್ ಬಗ್ಗೆ ಹೇಳಬೇಕು. ನನಗೆ ಫಸ್ಟ್ ಟೀಸರ್ ಬಗ್ಗೆ ಹೇಳಿದೆ, ಸೆಕೆಂಡ್ ಟೀಸರ್ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಇದರಲ್ಲೂ ಹೇಳಿದೆ. ಆ್ಯಂಡ್ ಚೈತ್ರ ಕೂಡ ಹೇಳಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಆ್ಯಂಡ್ ಚೆನ್ನಾಗಿ ಮಾಡಿದ್ಯಾ ಅಂತ. ಆ್ಯಂಡ್ ಅಫ್ಕೋರ್ಸ್ ವಿ ಆಲ್ ನೋ ಯು ಆರ್ ಅ ವಂಡರ್ಫುಲ್ ಆಕ್ಟ್ರೆಸ್. ಆಲ್ಸೋ ಈಗ ಬಂದಿರೋ ಟೀಸರ್ ನಾನು ನೋಡಿದ್ರೆ ನನಗೆ ಋತ್ವಿಕ್ ಕಾಣಿಸ್ಲೇ ಇಲ್ಲ, ನನಗೆ ಚೇತು ಕಾಣಿಸ್ದ. ಸೊ ಬಹಳ ಅದ್ಭುತವಾಗಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸ್ತಿದೆ ಒಂದು ಟೀಸರ್ ಅಲ್ಲಿ. ಆ್ಯಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಶಾರ್ಟ್ ವಾಯ್ಸ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ. ಆ್ಯಂಡ್ ರಶೀದ್ ಸರ್ ನಿಮಗೆ ಆಲ್ ದಿ ಬೆಸ್ಟ್. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್. ಇದಕ್ಕೆ ನನಗೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾರ್ನಮಿ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ. ಅಷ್ಟೇ. ಸೊ ಆ ಗೆದ್ದ ಕಪ್ಪಿದೆಯಲ್ಲ, ಹಂಗೆ ಆ ವೈಬ್ಸ್ ಇದಕ್ಕೂ ಕೂಡ ಟ್ರಾನ್ಸ್ಫರ್ ಆಗಿದೆ ಅಂತ ನಾವು ವಿಶ್ ಮಾಡ್ತೀವಿ. ಎಸ್, ಆಲ್ಸೋ ಶಿಲ್ಪಾ ನಿಶಾಂತ್ ಮೇಡಮ್ ನಮಸ್ಕಾರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವುದೇ ಹೊಸ ಸಿನಿಮಾ ಬಂದಾಗ ಒಂದಷ್ಟು ಸಪೋರ್ಟ್ ಕೊಡೋದಕ್ಕೆ, ಒಂದು ಸ್ಟ್ರೆಂತ್ ಆಗಿ ಬರುವಂಥ ಎಲ್ಲ ಗೆಸ್ಟ್ ಬಹಳ ಸ್ಪೆಷಲ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಿಶನ್ ಅವ್ರು ಇಲ್ಲೇ ಇದ್ರು. ಓಕೆ, ಬಹುಶಃ ಏನ್ ಮಾಡ್ಬೋದಾನೆ. ಸೊ ಸಿನಿಮಾದ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನನ್ಗೆ ಗೊತ್ತಾಗ್ತಿತ್ತು. ನನ್ಗೆ ಅವ್ನ ಪ್ರತಿಯೊಂದು ಹ್ಯಾಪಿನೆಸ್ ನಾನು ನೋಡಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಚರಣ್ ಸರ್ ಆನ್ ಬೋರ್ಡ್ ಆದ್ರು ಅಂದ ತಕ್ಷಣ ಅವ್ನಿಗೆ ಅದು ಎಷ್ಟು ಖುಷಿ ಆಗ್ಬಿಡ್ತು ಅಂದ್ರೆ ಆ ಎಲ್ಲ ಹ್ಯಾಪಿನೆಸ್ ನಾನು ನೋಡಿದ್ದೀನಿ. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಇಟ್ ಇಸ್ ನಾಟ್ ಒಂದು ಹೊಸಬ್ರಿಗೆ ಅದು ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಆ್ಯಂಡ್ ಅವನಿಗೆ ಎಲ್ಲ ಪೊಟೆನ್ಷಿಯಲ್ ಇದೆ. ಅವನಿಗೆ ಸುಮ್ಮನೆ ಇರ್ತಾನೆ ಅಷ್ಟೇ, ಬಟ್ ಯಾವ ಥರ ಕ್ಯಾರೆಕ್ಟರ್ ಕೊಟ್ಟರು, ಏನು ಕೊಟ್ಟರು, ವಿಲ್ ಜಸ್ಟ್ ಕಿಲ್ ಇಟ್ ಆ ಥರ. ಇದನ್ನ ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಸುಮ್ಮನೆ ಇರ್ತಾರೆ, ಬಂದ್ಬಿಟ್ಟು ಏನು ಕ್ಯಾರೆಕ್ಟರ್ ಕೊಟ್ಟರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ. ಅದನ್ನ ನಾನು ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ವಿಟ್ನೆಸ್ ಮಾಡ್ತೀನಿ. ನಾನು ಅವನಿಗೆ ಮನಸ್ಸಿನಲ್ಲಿ ತುಂಬ ಒಳ್ಳೇದಾಗಿ, ಇನ್ಫ್ಯಾಕ್ಟ್ ನನಗೆ ಎಂಟೈರ್ ಟೀಮ್ ಗೊತ್ತು. ನಿಶಾಂತ್ ಸರ್ ತುಂಬ ಮುಂಚೆಯಿಂದ ಗೊತ್ತು, ಚೈತ್ರ ಗೊತ್ತು, ಅಫ್ಕೋರ್ಸ್ ದುದು ಗೊತ್ತು, ಆ್ಯಂಡ್ ಸೋನು ಗೊತ್ತು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಸಿನಿಮಾ ಕಥೆನೂ ಲೈಟಾಗಿ ಗೊತ್ತು ನನಗೆ. ಇಲ್ಲ, ಬಟ್ ಅದು ಕೇಳಿದ ಮೇಲೆ ನನಗೆ ಅನಿಸುತ್ತೆ ಏನಂದ್ರೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಗೆ ತುಂಬ ರೂಟೆಡ್ ಆಗಿರುವಂಥ ಒಂದು ಸಿನಿಮಾ. ಇವಾಗಿನ ಜನ ಓಕೆ ನಾನು ಈ ಥರ ಒಂದು ಸಿನಿಮಾ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಸಿನಿಮಾ. ಯಾರಿಗೂ ಓಕೆ ನನಗೆ ಏನು ಹೇಳ್ಬಿಡ್ತೀನಿ ಅನ್ನೋ ಒಂದು ಭಯ ನನಗೆ ಇಲ್ಲ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ತುಂಬ ಒಳ್ಳೆ ಸಿನಿಮಾ ಅಂತೂ ಬರ್ತಾ ಇದೆ ಅಂತ ನನಗೆ ಗೊತ್ತು. ಸಾಂಗ್ಸ್ ಇಂದ ಹಿಡಿದು ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿಶಾಂತ್ ಸರ್ಗೆ, ಇಡೀ ಎಂಟೈರ್ ಟೀಮ್ಗೆ. ಚೈತ್ರ ಬಗ್ಗೆನೂ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಅವರು ಅದ್ಭುತವಾದ ನಟರು. ಇಬ್ಬರು ಅದ್ಭುತವಾದ ನಟರು ಒಂದೇ ಸ್ಕ್ರೀನಲ್ಲಿ ಇದ್ದಾಗ ಒಂದು ಸ್ವಲ್ಪ ಕಷ್ಟ. ಅವ್ರಿಗಿಂತ ಚೆನ್ನಾಗಿ ನಾನು ಮಾಡ್ಬೇಕು, ಇವ್ರಿಗಿಂತ ಚೆನ್ನಾಗಿ ನಾನು ಮಾಡ್ಬೇಕಂತ ಇರುತ್ತೆ. ಅದು ಅವ್ರು ಹೆಂಗೆ ಮ್ಯಾನೇಜ್ ಮಾಡಿದ್ರು ಐ ಡೋಂಟ್ ನೋ, ಬಟ್ ದೆನ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ದಟ್ಸ್ ಆಲ್ ವಿ ವಾಂಟ್. ಆ್ಯಂಡ್ ರಿಷಿ ಸರ್ಗೆ ಆಲ್ ದಿ ಬೆಸ್ಟ್. ಫಸ್ಟ್ ಸಿನಿಮಾ ಚೆಂದ ಆಗಲಿ. ಆ್ಯಂಡ್ ನಿಶಾಂತ್ ಸರ್ಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದಿವ್ಯಾ ಅವರೇ. ಅರವಿಂದ್ ಅವರೇ, ನಿಮಗೊಂದು ವೇದಿಕೆ ಮೇಲೆ ಕರೆದಿದ್ದಕ್ಕೂ ಒಂದು ಪ್ರಶ್ನೆ ಕೇಳೋದಕ್ಕೂ ಒಂದು ಕಾರಣ ಇದೆ. ಕನ್ನಡದ ಆ
ಸ್ಲ್ಯಾಂಗ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಅವ್ರಿಗೂ ಒಂದೆರಡು ಲೈನ್ ಹೇಳ್ಕೊಟ್ಟಿದ್ವಿ ಅಲ್ಲೇನೆ. ಈ ಇಡೀ ಸಿನಿಮಾ ಆ ಕರಾವಳಿಯ ಸ್ಲ್ಯಾಂಗ್ ಅಲ್ಲಿ ಆ ಸೊಗಡಲ್ಲಿ ಹೋಗುತ್ತೆ. ಸೊ ಅದೇ ಸ್ಟೈಲ್ ಅದು ನಾವು ನಮ್ಗೆ ಹೇಗಂತ ಹೇಳಿದ್ರೆ ನಾವು ಮಾತಾಡೋದೇ ಹಾಗೆ. ಸೊ ಅದು ನಾವೇ ಟ್ರೈ ಮಾಡ್ಬೇಕಾಗುತ್ತೆ. ಬೆಂಗಳೂರು ಸ್ಲ್ಯಾಂಗ್ ನಾವು ಹೇಳ್ಬೇಕಾಗ್ತದೆ, ಟ್ರೈ ಮಾಡಬೇಕು. ಇಲ್ಲಿದ್ರೆ ನಮ್ಮ ಕನ್ನಡ ಹಾಗೆ ಬರೋದಲ್ಲ ಆಲ್ಮೋಸ್ಟ್. ಸೊ ಮಾರ್ನಾಮಿ ಯಾವಾಗಲೇ ಸರ್ ಹೇಳಿದಾಗೆ ಮಾರ್ನಾಮಿ ಅನ್ನೋದೊಂದು ದೊಡ್ಡ ಸೆಲೆಬ್ರೇಷನ್. ಮಾರ್ನಾಮಿ ಈಸ್ ಹೇಗೆ ನಮ್ಮ ಊರಲ್ಲಿ ತುಂಬಾ ವಿಶೇಷವಾದ ಒಂದು ಹಬ್ಬ. ಸೊ ನನಗೆ ಸಿನಿಮಾ ಕಥೆ ಲೈನ್ ಎಲ್ಲ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ನಾವು ಅವರಿಗೆ ಸೀರಿಯಲ್ ಅಲ್ಲಿ ಬೇಬಿ ಬೇಬಿ ಅಂತ ಹೇಳೋದು, ಅದಕ್ಕೆ ನಾನು ಬೇಬೀಸ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಅಂಡ್ ಕೆಲವೊಂದು ಸ್ನಿಪೆಟ್ಸ್ ನೋಡಿದ್ದೇನೆ ನಾನು ಅವರ ಫೋನಲ್ಲಿ. ಅವ್ರು ನನಗೆ ಆ ಆಕ್ಷನ್ ಸೀಕ್ವೆನ್ಸ್, ಅವರನ್ನು ಚೇಸ್ ಮಾಡೋದಾಗ್ಲಿ, ಆ ಫೈಟ್ ಮಾಡೋದಾಗ್ಲಿ ತುಂಬಾ ಅಥೆಂಟಿಕೇಟೆಡ್ ಆಗಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ನನಗೆ ತುಂಬಾ ಸುಲಭವಾಗಿ ಯಾವುದು ಇಂಪ್ರೆಸ್ ಆಗುದಿಲ್ಲ. ಸೊ ಅಷ್ಟು ರಿಲೇಟಬಲ್ ಕಂಟೆಂಟ್ ಇದ್ರೆ ಮಾತ್ರ ಅದು ವಾವ್ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಐ ಥಿಂಕ್ ಅದೊಂದು ಬೀಚ್ ಕಡೆ ಒಂದು ಓಡೋ ಒಂದು ಫೈಟ್ ಒಂದು ಸೀನ್ ಇದೆ. ಆಮೇಲೆ ಇನ್ನೊಂದು 2-3 ಸತಿ ತೋರಿಸಿದ್ದಾರೆ. ಎಲ್ಲರೂ ಅದರಲ್ಲಿ ಕಾಣಿಸುತ್ತೆ ಕೆಲಸ ಮಾಡಿದ್ದಾರೆ ಅಂತ. ಅಂಡ್ ತುಂಬಾ ಕಷ್ಟ ಇದೆ ಆ ತರ ಒಂದು ಅಥೆಂಟಿಕೇಶನ್ ಸ್ಕ್ರೀನಲ್ಲಿ ಕಾಣಲಿಕ್ಕೆ. ಅಂದ್ರೆ ತುಂಬಾ ಸುಲಭ. ಆ ಮ್ಯಾಗ್ನೆಟಲ್ಲಿ ನೋಡ್ಬೇಕಾದ್ರೆ ಏನ್ ತಪ್ಪಿದೆ ಅಂತ ನೋಡ್ಬೇಕು ತುಂಬಾ ಸುಲಭ ಆಗುತ್ತೆ. ಸೊ ತಪ್ಪುಗಳೇ ಕಾಣಿಸಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸಿದೆ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್. ಕ್ಯಾಮ್ರಾಮನ್, ಆಮೇಲೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆಯ ಮಾರಾಟಮಿ ಮಾಡುವ ಈ ಸಿನಿಮಾ ರಿಲೀಸ್ ಆದ ಮೇಲೆ. ಸರ್ ಒಂದೇ ಒಂದು ಪುಟ್ ವಿಷಯ ಮೆನ್ಷನ್ ಮಾಡಬೇಕಿತ್ತು. ಇವ್ನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಂತ ನಾನು ವಿಟ್ನೆಸ್ ಮಾಡಿದ್ದೀನಿ. ಇವಾಗ ಮಂತಲ್ಲಿ ಫಸ್ಟ್ 15 days ಸೀರಿಯಲ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ರು. ಅವತ್ತು ಶೂಟ್ ಮಾಡಿ ನೈಟ್ ವಾಪಸ್ ಮಂಗಳೂರು ಹೋಗಿ ಮತ್ತೆ ತಿರ್ಗಾ ಅಲ್ಲಿ ಶೂಟ್ ಮಾಡ್ತಿದ್ರು. ಸೊ ಅವನ ಇಡೀ ಜರ್ನಿ ನಾನು ನೋಡಿದ್ದೀನಿ. ಆ್ಯಂಡ್ ಅವನು ಹುಲಿ ವೇಷ ಡಾನ್ಸ್ ಎಲ್ಲ ಕಲಿತು ಫುಲ್ ಮೈಯೆಲ್ಲ ಫುಲ್ ಪೇನ್, ಫುಲ್ ಜ್ವರ. ಅದರಲ್ಲೂ ಇಲ್ಲೂ ಶೂಟ್ ಮಾಡಿ ಅಲ್ಲೂ ಶೂಟ್ ಮಾಡಿ ಅವ್ನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಆ್ಯಂಡ್ ಇಟ್ ಶುಡ್ ಪೇ. ಅಷ್ಟೇ ಟ್ರೈ ಮಾಡ್ತೀನಿ. ಮತ್ತೊಮ್ಮೆ ದಿವ್ಯಾ ಅವರಿಗೆ, ಅರವಿಂದ್ ಅವರಿಗೆ ತುಂಬ ಧನ್ಯವಾದಗಳು. ನಾವು ಮಹಾನವಮಿ ಅಂತ ಕರಿತೀವಿ, ಅದೇ ಮಾಡೋಣ. ಸೊ ತುಂಬ ಅದ್ಭುತವಾಗಿದೆ, ಒಂದು ವೈಬ್ ಇದೆ. ಸೊ ಒಂದು ಸಕ್ಸಸ್ ವೈಬ್ ಕಾಣ್ತಿದೆ. ನಿಶಾಂತ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನನಗೆ 10 ನಿಮಿಷದ ಮುಂಚೆ ಈ ಪ್ರೋಗ್ರಾಮಿಗೆ ಬರ್ತೀನಿ ಅಂತ ನನಗೆ ಕ್ಲಾರಿಟಿ ಇರಲಿಲ್ಲ. ಕಾರ್ತಿರ್ಬೋದು ನನ್ನ ಪಿಕ್ ಮಾಡಿದಾಗಲೇ ಗೊತ್ತಾಯ್ತು ಬರ್ತೀನಿ ಅಂತ. ಸೊ ನಿಮ್ಮ ಫುಲ್ ಫ್ರೆಂಡ್ಸ್ ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ಹುಟ್ಟುಹಬ್ಬದ ಶುಭಾಶಯಗಳು ರಿತ್ವಿಕ್ ಸರ್. ತುಂಬ ಎನರ್ಜೆಟಿಕ್ ಆಗ್ತಾ ಇದ್ದೀರಾ. ನೀವು ಯಾವ ಫೋರ್ಸಲ್ಲಿ ಬಂದರೂ ಅದೇ ಫೋರ್ಸಲ್ಲಿ ಒಂದು ಸಕ್ಸಸ್ ತಗೊಂಡ್ರೆ ಇಂಡಸ್ಟ್ರಿಗೆ ತುಂಬ ಖುಷಿ ಆಗುತ್ತೆ. ಸ್ಪೀಕರ್ ಬರ್ತಿಲ್ಲ, ಮೂವಿ ರೆಡಿ ಇರೋದ್ರಿಂದ ನೋಡೋಕೆ ಕಾಯ್ತಿದ್ದೀವಿ. ನಾನು ಕಾರ್ತಿಕ್ ಇದಕ್ಕೂ ಬಿಫೋರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಅವ್ರನ್ನ ಭೇಟಿಯಾಗಿದ್ದು. ನಾನು ಅವಾಗ ಕರೆಕ್ಟಾಗಿ ಕತೆ ಹೇಳಿಲ್ಲ. ಸೊ ಅದು ಒಳ್ಳೆಯದಾಗಿದೆ. ನಾವು ಮಾಡಿದ್ದು ಬಟ್ ತುಂಬ ಅದ್ಭುತವಾಗಿ ಬಂದಿದೆ. ಸೊ ನಾನು ಪ್ರೇಕ್ಷಕನ ಕಾಯಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟಲ್ಲಿ ಇಬ್ಬರು ಕಾಣ್ತಾರೆ. ಅಂದರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಾರೆ, ಒಬ್ರು ಮುದ್ದಾಗಿ ಕಾಣ್ತಾರೆ. ಸೊ ರೆಡ್ ಈಗ ಗೆಲ್ಲಿನ ಸಂಕೇತ. ರೆಡ್ ನಾಯಿ ಖಂಡಿತ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು. ಬಟ್ ಸಿನಿಮಾದಲ್ಲಿ ನಾಯಿ ಒಂದು ವಿಶೇಷವಾದ ಪಾತ್ರ ಇದೆ. ಇಲ್ಲಿ ಹಸು ಮತ್ತೆ ಹುಲಿ ಆಕ್ಚುಲಿ ಚೇಂಜ್. ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ. ಖಂಡಿತ ಇಲ್ಲ ಸರ್. ಮಂಗಳೂರು ಭಾಗದ ಕಥೆ ಆಗಿರೋದ್ರಿಂದ, ಮಂಗಳೂರು ಸ್ಲ್ಯಾಂಗ್ ಇರೋದ್ರಿಂದ ಆ ಥರ ಫೀಲ್ ಆಗ್ತಿರ್ಬೋದು. ಬಟ್ ಸಿನಿಮಾ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲ, ಇದಕ್ಕೆ ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಮಿ ಹೇಗೆ ಅಂದ್ರೆ ದೇವಿಯ ವಾಹನ ಹುಲಿ. ಸೊ ದೇವಿ ಎಲ್ಲಾದ್ರೂ ಆಚೆ ಈಚೆ ಹೋಗ್ಬೇಕಂದ್ರೆ ಹುಲಿ ಮೇಲೆ ಹೋಗ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ಅಂತೆಲ್ಲ ಕೇಳ್ಕೊಂಡಿದ್ರು. ಸೊ ನಮ್ಮ ಮಂಗಳೂರಿನಲ್ಲಿ ಮಾರ್ನಮಿ ಆಗ್ಬೇಕಾದ್ರೆ ಮಾರ್ನಮಿ ತೇರಿನ ಎದುರು ಅಥವಾ ರಥದ ಎದುರು ದೇವಿಯ ಎದುರು ಹುಲಿ ವೇಷದವರು ಕುಣಿದಾಡಿಕೊಂಡು ತಾಯಿಯನ್ನು ಕರ್ಕೊಂಡು ಹೋಗೋದು ಇರೋದು. ಸೊ ಇಲ್ಲಿ ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಚೇತು ಅನ್ನೋನು
ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅಂತ. ಅಂದರೆ ನಾವು ಹುಲಿ ವಿಷಯ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ ನೆನಪಾಗೋದು ಧರಣಿ ಮಂಡಲ ಗೀತೆ. ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸು ಇದೆ, ಹುಲಿ ಇದೆ. ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನ ನಾವು ಇನ್ನು ಮುಂದೆ ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಗೊತ್ತಿಲ್ಲ ಸರ್, ರಿಲೇಷನ್ಸ್ ಅಲ್ಲ. ಅವ್ರು ಹೇಳಿದ್ರೆ ಇಬ್ಬರು ಒಂದರ ಕಾಣಿಸ್ತಿದ್ರ ಅಂದ್ರೆ ನನಗೆ ಆ ಥರ ಅನಿಸ್ತಾ ಇಲ್ಲ. ಸೊ ನೋಡಿದವ್ರೆ ಅನಿಸಿದ್ರೆ ಎಸ್ ಸರ್. Yes. So ಇಷ್ಟು ವಿಷಯ. ಸೂಪರ್ ಸರ್. ಸೊ ರಿಲೀಸ್ ಇದೇ ವರ್ಷ ಅನ್ಕೊಂಡ್ವಿ, ಡೇಟ್ ಇನ್ನೂ ಫೈನಲ್ ಆಗಿಲ್ಲ. ಬಟ್ ಆದಷ್ಟು ಬೇಗ ಈ ದಸರಾಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇದೆ, ಗೊತ್ತಿಲ್ಲ. ಸೊ ಆದಷ್ಟು ಬೇಗ ತಿಳಿಸ್ತೀವಿ. ಅವ್ರು ಹೇಳಿದ್ರು ರಿಷಬ್ ಅವರು ನಿಮ್ಮ ರಿಲೇಷನ್ ಅಂತ. ಆಕ್ಚುಲಿ ಇವರು ಕುಂದಾಪುರದವರೇ ಸರ್. ರಿಷಬ್ ಶೆಟ್ಟಿ, ರಿಷಿತ್ ಶೆಟ್ಟಿ ಎಲ್ಲ ಹೆಸರು ಹತ್ರದಲ್ಲೇ ಇದೆ. ಸೊ ಆ ಬೆಳಕು, ಕಾಂತಾರದ ಬೆಳಕೇನು ಎಲ್ಲ ಕಡೆ ಬಸಿರುತ್ತೋ ಅದೇ ರೀತಿ ಮಾರ್ನವಿ ಸಕ್ಸಸ್ ಕಾಣಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ರಿಷಬ್, ಥ್ಯಾಂಕ್ ಯು ಸರ್. ಇನ್ನು ಮಾರ್ನವಿ ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಚಿತ್ರದ ನಿರ್ಮಾಪಕರು, ಆಫ್ಕೋರ್ಸ್ ಗುಣಾದ್ಯ ಪ್ರೊಡಕ್ಷನ್ಸ್ ಮೂಲಕ ಹಲವಾರು ಕನಸುಗಳನ್ನು ಹೊತ್ತಿರುವಂತಹ ನಿರ್ಮಾಪಕರು ಶ್ರೀಮತಿ ಶಿಲ್ಪಾ ನಿಶಾಂತ್ ಅವರು. ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ನಿಶಾಂತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಇದೆ ಇವತ್ತು ಎಲ್ಲರೂ ಸೇರಿದ್ದು. ಹ್ಯಾಪಿ ಬರ್ಡೇ ರಿತ್ವಿಕ್ ಸರ್. ನಾವು ರಿತ್ವಿಕ್ ಸರ್ ಇದರ ಮುಂಚೆನೇ ಪ್ರಾಜೆಕ್ಟ್ ಡಿಸ್ಕಸ್ ಆಯಿತು, ಆದರೆ ಮಾತಾಡಿರಲಿಲ್ಲ. ಈ ಸಿನಿಮಾ ಮುಖಾಂತರ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಸ್ಪೆಷಲಿ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಬೇಕು, ಮಾರ್ನವಿ ಅಂದರೆ ಇದು ದೊಡ್ಡ ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ಗೆ ಚೂರು ಕಮ್ಮಿ ಮಾಡ್ತೀರಾ, ಎಲ್ಲವನ್ನು ಒದಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಶಿಲ್ಪಾ ನಿಶಾಂತ್ ಮೇಡಮ್. ಹಾಗೆ ಎಲ್ಲ ಆ್ಯಕ್ಟರ್ಸು ತುಂಬ ಸೊಗಸಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಮತ್ತು ಸ್ಪೆಷಲಾಗಿ ಹೇಳಬೇಕು, ಇವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ನಾನು ರಿಷಿ ಬಗ್ಗೆ ಹೇಳಬೇಕು. ಅಷ್ಟೆಲ್ಲ ಹೇಳೋದಕ್ಕೆ ಸಾಧ್ಯ ಆಗಿರೋದೇ ರಿಷಿ. ಯಾಕೆಂದರೆ ನಂದು ರಿಷಿಗೆ ಆನ್ ಸ್ಪಾಟಲ್ಲಿ ಆಗಲಿ ಪ್ರೀವಿಯಸ್ ನಾವು ಸ್ಕ್ರಿಪ್ಟಿಂದನೂ ಡಿಸ್ಕಸ್ ಮಾಡ್ತಾಯಿದ್ವಿ, ಹೇಗೆ ವಿಜುವಲೈಸೇಷನ್ ಇರಬೇಕು ಅಂತಂತ. ಅದಕ್ಕೆ ಈ ರೀತಿಯೇ ಇರಬೇಕು ಅಂತಂದ ಡೈರೆಕ್ಟರ್ ಕಡೆಯಿಂದ ನನಗೆ ಇನ್ಪುಟ್ ಬರೆದಿದ್ದಾಗ ಸಾಧ್ಯ ಆಯಿತು ಈ ಥರದೊಂದು ಔಟ್ಪುಟ್ ಕೊಡೋದಕ್ಕೆ. ಥ್ಯಾಂಕ್ ಯು ರಿಷಿ. ಹಾಗೆ ಡೈರೆಕ್ಷನ್ ಟೀಮ್ ಬಗ್ಗೆ ತುಂಬ ಹೇಳಬೇಕು, ಅವರೇ ಇಷ್ಟೊತ್ತು ವಿಷನ್ಸ್ ಆಗ್ತಿದ್ದು. ಥ್ಯಾಂಕ್ ಯು ಗೈಸ್. ಮತ್ತು ವರ್ಧನ್ ಆರ್ಟ್ ಡೈರೆಕ್ಟ್ರು, ಅವ್ರ ಸಪೋರ್ಟ್ ತುಂಬ ಮುಖ್ಯ ಆಯಿತು. ಇಷ್ಟು ಚೆನ್ನಾಗಿ ಕಾಣಬೇಕಂದ್ರೆ ಅವ್ರ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ಹಾಗೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಿಂದ, ಕಾಸ್ಟ್ಯೂಮ್ ಡಿಸೈನರ್ ವರ್ಷ ಅವ್ರ ಕಡೆಯಿಂದ, ಮತ್ತು ಎಲ್ಲ ಆ್ಯಕ್ಟರ್ಸ್ ಕಡೆಯಿಂದ, ಎಲ್ಲ ಕಡೆಯಿಂದಲೂ ಎಲ್ಲರಿಗೂ ಥ್ಯಾಂಕ್ ಯು. ಜಾಸ್ತಿ ಹೇಳುತ್ತೆ. ಆ್ಯಕ್ಚುಲಿ ಗೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಗೆಳೆಯನಾಗಿ ಬಂದಿರೋದು. ಯಾಕೆ ಅಂತ ಹೇಳಿದ್ರೆ, ನಾನು ರಿತ್ವಿಕ್ ಒಟ್ಟಿಗೆ ಕನಸನ್ನು ಕಂಡಿದ್ದು. ಅಂದರೆ ನಮ್ಮ ಕನಸು ಕಾಣೋ ಒಂದು ಹಂತ ಇರುತ್ತಲ್ಲ, ಅಲ್ಲಿಂದ ಒಟ್ಟಿಗೆ ಟ್ರಾವೆಲ್ ಆಗ್ತಾ ಇರುವಂಥದ್ದು. ನನ್ನ ಕನಸುಗಳಲ್ಲಿ ಅವನ ಭಾಗಿಯಾಗಿದ್ದಾನೆ, ಅವನ ಕನಸುಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಅವನ ಕನಸು ಇಷ್ಟು ದೊಡ್ಡ ಮಟ್ಟಿಗೆ ನನಸಾಗುವಂಥ ಒಂದು ಕ್ಷಣ ಬಂದಾಗ ಏನೇ ಕೆಲಸ ಇರಲಿ, ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳಿ ನಾನು ಐ ಕೇಮ್ ಹಿಯರ್. ಅದಕ್ಕಷ್ಟೇ. ಆ್ಯಂಡ್ ಐ ನೋ ಹಿ ನೋಸ್, ಅಂದರೆ ಮೈ ಗುಡ್ ವಿಶಸ್ ಆ್ಯಂಡ್ ಮೈ ಥಾಟ್ಸ್ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ ಯಾವಾಗಲೂ ಕೇಳೋರು, ಯಾವಾಗ ಒಂದು ದೊಡ್ಡ ಸಿನಿಮಾ ಬರೋದು, ಯಾವಾಗ ಇದು ಅಂತ ಹೇಳಿ. ಸೊ ಲಾಟ್ ಆಫ್ ಸಪೋರ್ಟ್ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದಲೂ ಕೂಡ. ನನಗೆ ಅನಿಸೋದು, ಐ ಥಿಂಕ್ ಲೇಟಾಗಿ ಬಂದರೂ ಲೇಟೆಸ್ಟ್ ಬಂದ ಅಂತ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗೋಕ್ಕೆ ಬೇಕಾಗಿರುವಂತಹ ಕಲೆ ಆಗಿರಲಿ, ಶ್ರಮ ಆಗಿರಲಿ, ಎಲ್ಲವೂ ಕೂಡ ಅವನಲ್ಲಿದೆ. ಆ್ಯಂಡ್ ಚೂರು ತಡವಾಗಿದ್ರು ಕೂಡ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ನೋದು ನನಗೆ ಬಹಳ ಸಂತೋಷ ಇದೆ. ಸಿನಿಮಾ ಮಾಡ್ತಾ ಇಲ್ಲ ಅಂತ ಹೇಳಿ ಯಾವಾಗಲೂ ಹಂಚ್ಕೊಳ್ತಾ ಇಲ್ಲ, ಬಟ್ ನನಗೆ ಹಂತವಾಗಿ ಸಿನಿಮಾದು ಅಪ್ಡೇಟ್ಸ್ಗಳನ್ನ ಹೇಳ್ತಾ ಹೋದಾಗ ಡೆಫಿನೆಟ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಸಪೋರ್ಟಿಂಗ್ ಆಗಿ ಟೀಸರ್ನ ಅವನು ಶೇರ್ ಮಾಡಿದಾಗಲೂ ಕೂಡ ತುಂಬ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ಒಂದು ಅವನ ಕಲೆಗೆ ಸೂಟಬಲ್ ಆಗಿರುವಂಥ ಒಂದು ಸಿನಿಮಾ ಅವನಿಗೆ ಸಿಕ್ಕಿದೆ ಅಂತ ಹೇಳಿ. ಸೊ ಆ್ಯಂಡ್
ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಐ ಥಿಂಕ್ ನಿರ್ಮಾಪಕರಿಗೆ ಸೇಫ್ ಆಗಿ ಸೊ ಎಲ್ರಿಗೂ ಒಳ್ಳೇದಾಗಿ. ಐ ಥಿಂಕ್ ಚೈತ್ರ ಯು ಲುಕಿಂಗ್ ಗ್ರೇಟ್, ಸೋನು ಯು ಲುಕಿಂಗ್ ಗ್ರೇಟ್, ಆ್ಯಂಡ್ ಆಲ್ ಕ್ರೆಡಿಟ್ಸ್ ಟು ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಸೊ ಅವಾಗ ನೀವು ಹೇಳಿದಂಗೆ ರಿಷಿ ಅಂತ ಹೇಳಿದಾಗ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಸೊ ಎನಿವೆ ಐ ಥಿಂಕ್ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಖಂಡಿತವಾಗ್ಲೂ ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಥಿಯೇಟರ್ಗೆ ಬಂದು ನೋಡುವಂಥ ಒಂದು ಅವಕಾಶನ ಪ್ರೇಕ್ಷಕರು ಖಂಡಿತವಾಗ್ಲೂ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.